ದಲಿತರು ಒಂದ್ ಮಾತಲ್ರಿ ಹಂಗಲ್ರಿ ಗೌಡ್ರೆ, ನೀವು ದಲಿತರು ಮಾನ್ಯ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ. ನೀವು MLA ಇದ್ರಿ, ನಿಮ್ಮ ಮನೆ ಬಂದಿ, MLA ಇದ್ದಿಲ್ಲ, ನಿಮ್ಮ ಮನೆ ಬರ್ತೀವಿ ಮಾಡ್ತೀನಿ ನೀವು ಮಾಡ್ರಿ. ಇದೆಲ್ಲ ಸರ್ ಮೊದಲ ಸರಿ ವರ್ಷ ಆಯ್ತು ಅವ್ರಿಗೆ ಲೆಟರ್ ಕೊಡ್ತಾ ಬಂದಿವಿ. ಅವ್ರೇನಪ್ಪಾ ಅಂದ್ರೆ ಜಿಲ್ಲಾ ವಸ್ತು ಅವ್ರ ಮೇಲೆ ಹಾಕಿಸಿದ್ರು. ಪ್ರಿಯಾಂಕಾ ಅವ್ರ ಕ್ಷೇತ್ರದ ಮತಕ್ಷೇತ್ರ ಶಾಸಕರಲ್ಲ, ಚಿತ್ತಾಪುರದವ್ರ ಅವರು. ಇವ್ರೇನಪ್ಪ ದಕ್ಷಿಣ ಮತ ಗೌಡ್ರೆ ಮಾತಾಡ್ಬೇಡ್ರಿ, ನಮಗ್ ಗೊತ್ತಿದೆ. ನಾವು ರಾಜಕೀಯ ಮಾಡ್ತೀವಿ, MLA ಗೌಡ್ರೆ ಏನೂ ಇಲ್ರಿ. ನೀವು ಇವತ್ತ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಅದು ಕಾರ್ಯರೂಪಕ್ಕಿನ್ನ ಬಂದಿಲ್ಲ ಗೌಡ್ರೆ. ನೀವು QP ಲೇಔಟ್ ಮಾಡೋದ್ ಅವಶ್ಯಕತೆ ಐತಿ. QP ಲೇಔಟ್ ಆಗಿ 10 ವರ್ಷ ಆಗಿಲ್ಲ ಸರ್. ಹೆಚ್ಚು ಕಮ್ಮಿ ಆಗಿ ಲೇಟ್ ಮಾಡಿ ಬಂತು, ದುಡ್ಡ ಹಾಕಿನಿ, 100% ಮಾಡಿಸ್ತೀನಿ. ನಾನು ಇನ್ನೊಂದು ಸೆಟಲೈಟ್ ನಾ ಹೋಗಿ ನೋಡಿ ಬಂದೀನಿ. ನೋಡ್ರಿ ನೀವು ಗ್ಯಾರಂಟಿ ಹೇಳ್ತೀರಿ, ಸೆಟಲೈಟ್ ಮ್ಯಾಗ ಕಂಪ್ಲೀಟ್ ಸರ್ವೆ ಮಾಡಿಸಿನ ಗೌಡ್ರೆ. ದಕ್ಷಿಣ ಮತಕ್ಷೇತ್ರದಾಗ ನೀವು ಎಲ್ಲಿ ಕೆಲಸ ಮಾಡಿರ ಅಂಬದ್ ನಮ್ಗೆ ಗೊತ್ತದ ಸರ್ ಗೌಡ್ರೆ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಬ್ಯಾಕ್ವರ್ಡ್ದವರು SC ST ದವ್ರಿಗೆ ಅನ್ಯಾಯ ಆಗತ್ತ ಸರ್. 100 ಆಗತ್ತ. ನೀವೇನಪ್ಪಾ ಅಂದ್ರೆ ಸುಲೋ ಇದ್ದು ರೋಡ್ ಏನಪ್ಪಾ ಅಂದ್ರೆ ಕೆತ್ತಿ ಮಾಡಿರಿ, ಬಟ್ ದಲಿತರು ಅಂದ್ರೆ ನಿಮ್ ಕಣ್ಣಿಗೆ ಕಾಣಲ್ಲ ಸರ್. ಏನ್ ಮಾಡ್ರಿ ದಲಿತ ಅಲ್ಲಿ ಏನಪ್ಪಾ ಅಂದ್ರೆ ಇರೋದೇ 90% ರೀ. QP ಲೇಔಟ್ ಮಾಡೋದ್ ಅವಶ್ಯಕತೆ ಇಲ್ಲ. 10 ವರ್ಷ ಆಗಿರಿ QP ಲೇಔಟ್ ಪ್ರೈವೇಟ್ ಓನರ್ ಮಾಡ್ಬೇಕು. 3 ವರ್ಷ ಐತ್ರಿ ಅದು. ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆಯೋದು ಹೇಳಿ ನೀವು ಅವ್ರಿಗೆ ಕರ್ಸ್ರಿ ಅಂದ್ರೆ ಕರ್ಸಿನಿ. ಈಗ ತಾತ್ಪೂರ್ತಿಗೆ ಏನಪ್ಪ ಅಂದ್ರೆ ವಿಡಿಯೋ ಕರ್ಸಿನಿ. ಈಗ ರೀ ಸರ್ ಅದು 20 ಕಿಲೋಮೀಟರ್ ಭೀಮಳ್ಳಿ ಅದ ರೀ, 1 ಕಿಲೋಮೀಟರ್ ಸಿರಿಸಿಗೆ ಅದ ರೀ. ಎರಡು ತಿಂಗಳ ನೀವು ಏನಪ್ಪ ನೀವು ಮನಿ ಇರೋದೇನಪ್ಪಾ ಅಂದ್ರೆ AC ಮನಿ ಇದೆ, ನಾನ್ AC ಇದೆ. ನೀವು ಇರೋದ್ರ ರೋಡ್ ಯಾವ್ದಾರಿ ದಲಿತರು ಏನದಾರೆ ಜೋಪಡಿದಾಗಿದಾರ. ಬಟ್ ಅದು 2.5 ವರ್ಷ ಆಯ್ತು ಅವ್ರಿಗೆ ಲೆಟರ್ ಕೊಡ್ತಾ ಬಂದಿವಿ. ಅವ್ರೇನಪ್ಪಾ ಅಂದ್ರೆ ಜಿಲ್ಲಾ ವಸ್ತು ಅವ್ರ ಮೇಲೆ ಹಾಕಿಸಿದ್ರು. ಪ್ರಿಯಾಂಕಾ ಅವ್ರ ಕ್ಷೇತ್ರದ ಮತಕ್ಷೇತ್ರ ಶಾಸಕರಲ್ಲ, ಚಿತ್ತಾಪುರದವ್ರ ಅವರು. ಇವ್ರೇನಪ್ಪ ದಕ್ಷಿಣ ಮತ ಗೌಡ್ರೆ ಮಾತಾಡ್ಬೇಡ್ರಿ, ನಮಗ್ ಗೊತ್ತಿದೆ. ನಾವು ರಾಜಕೀಯ ಮಾಡ್ತೀವಿ, ಅದು ಮಾತಲ್ರಿ. ನೀವು ದಲಿತರು ಒಂದ್ ಮಾತಲ್ರಿ ಹಂಗಲ್ರಿ ಗೌಡ್ರೆ, ನೀವು ದಲಿತರು ಕ್ಷೇತ್ರದಲ್ಲಿ ಬರುವ ಮಾದರಸನ ಹಳ್ಳಿಯಲ್ಲಿ ಒಂದು ಸರ್ವೆ ನಂಬರ್ 25/1ರಲ್ಲಿ ಸಾವಿತ್ರಿಬಾಯಿ ಪುಲೆ ಕಾಲನಿ ಏನಿದೆ, ಆ ನಗರದಲ್ಲಿ ಸುಮಾರು 6-7 ವರ್ಷಗಳಿಂದ BJP ಗೌರ್ಮೆಂಟ್ ಇದ್ದಾಗೂ ಕೂಡ ನಾವು ಶಾಸಕರಿಗೆ ಒಂದು ಲೆಟರ್ ಕೊಟ್ಟಾಗ ಆಮೇಲೆ ಏನಪ್ಪಾ ಅಂದ್ರೆ ದತ್ತಾತ್ರೇಯ ಪಾಟೀಲ್ ಅವರು ಒಂದು ರೋಡ್ ಮಾಡಿದ್ದಾರೆ. ಆಮೇಲೆ ಇದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಬಳಿಕ 2.5 ವರ್ಷ ಆಯ್ತು ನಾವು ಲೆಟರ್ ಕೊಟ್ಟಿದ್ದೀವಿ. ಕೊಟ್ಟ ಬಳಕೆ ಅವ್ರು ಏನಂತಂದ್ರು ಇದು ಭೀಮಳ್ಳಿ ಪಂಚಾಯತಿಲಿಂದ ತೆಗೆದು ಸಿರ್ಸಿ ಪಂಚಾಯತಿಗೆ ಸೇರಿಸ್ತೀವಿ, ಆಮೇಲೆ ಗ್ರಾಮ ಪಂಚಾಯತಿಗೆ ಯಾರು ಮಾಡ್ತೀವಿ ಅಂತ ಹೇಳೋದಂತ ಶಾಸಕರು ಹೇಳಿದ್ರು. ಆಮೇಲೆ ಸುಮಾರು ಸಾರಿ ಲೆಟರ್ಗಳು ಕೊಟ್ಟದ್ರು ಕೂಡ ರೋಡ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಕೊತ ಬಂದಿದ್ದಾರೆ ವಿನಃ ಮಲತಾಯಿ ಧೋರಣೆ ಮಾಡಿದ್ದಾರೆ ಇವರು. ಇನ್ನೊಂದು ಏನಾಗಿದೆ, ಒಂದು ಕಣ್ಣಿಗೆ ಬೆಣ್ಣ, ಒಂದು ಕಣ್ಣಿಗೆ ಸುಣ್ಣ ಹಚ್ಚಿದ್ದಾರೆ. ಯಾಕಂತಂದ್ರೆ ಅದೇ ಸರ್ವೆ ನಂಬರ್ನಲ್ಲಿ QP ಲೇಔಟ್ ಅಂತಕ್ಕಂಥ ಒಂದು ಪ್ರೈವೇಟ್ ಲೇಔಟ್ ಅದು. ಆ ಪ್ರೈವೇಟ್ ಲೇಔಟ್ಗೆ ಸುಮಾರು ಲೇಔಟ್ ಆಗಿ ಒಂದು 5 ವರ್ಷನೂ ಆಗಿಲ್ಲ ಕೂಡ ಅಲ್ಲಿ ಏನಪ್ಪಾ ಅಂದ್ರೆ ಅಪೆಂಡಿಕ್ಸ್ ಇಟ್ಟು 1 ಕೋಟಿ ರೂಪಾಯಿ ಇಟ್ಟು ರೀಸೆಂಟ್ಲಿ ವರ್ಕ್ ಮಾಡಿದ್ದಾರೆ. ರೋಡ್ ಚೆನ್ನಾಗಿದ್ರು ಕೂಡ ಇದೇ ಶಾಸಕರು ಬಂದು ಓಪನಿಂಗ್ ಮಾಡಿ ಅದು ಹಳೆ ರೋಡನ್ನು ಕೆತ್ತಾಕಿ ಹೊಸ ರೋಡ್ ಮಾಡಿದ್ದಾರೆ. ಅಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಓನರ್ಗಳು ಮಾಡಬೇಕು. ಕ್ಷೇತ್ರದ ಶಾಸಕರ ಈ ರೀತಿ ಅನ್ಯಾಯ ಮಾಡಿದ್ರೆ ಮತ್ತೆ ಬಡ ಜನರು ಎಲ್ಲಿಗೆ ಹೋಗ್ಬೇಕು? ದೀನ ದಲಿತರ ಓಣಿಗಳಿಗೆ ಇನ್ನಾವರಿತಕನು ದಕ್ಷಿಣ ಮತಕ್ಷೇತ್ರದಲ್ಲಿ ಯಾವಾದೂ ಕೂಡ ವರ್ಕ್ ಮಾಡೇ ಇಲ್ಲ ಇವರು. ನಾವು ಬರೀ ಪೇಪರ್ಗೆ ಮತ್ತು ಮೀಡಿಯಾದವರಿಗೆ ಏನ್ ಹೇಳ್ತಾರೆ ಅಷ್ಟೇ, ನಾವು ವರ್ಕ್ ಮಾಡ್ತೀನಿ 24 ತಾಸು ವರ್ಕ್ ಮಾಡ್ತೀನಿ, ನಾ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತಂದ್ರೆ ಅಲ್ಲ. ಮನೆಗೆ ಹೋಗ್ತೀನಿ ತಂದವರು ಎಲೆಕ್ಷನ್ ಅಲ್ಲಿ ಏನ್ ಆಶ್ವಾಸನೆ ಕೊಟ್ಟಿದೆ ಆ ಆಶ್ವಾಸನೆ ಇಟ್ಕೊಂಡಿಲ್ಲ ಶಾಸಕರು. ಇವ್ರೇನಪ್ಪಾ ಅಂದ್ರೆ ಬರೀ ತೋರಿಕೆಗೆ ಆಗದಾರೆ. ನಮಗೇನಪ್ಪಾ ಅಂತಂದ್ರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಜನ ವಯಸ್ಸಾದವರು ಇದ್ದಾರೆ, ಅಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಮಕ್ಕಳು ಏನಪ್ಪಾ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಜನ ಬಿದ್ದು ಅವ್ರ ಯೂನಿಫಾರ್ಮ್ ಹಾಳಾಗಿ ಆ ಸ್ಕೂಲ್ ಏನಪ್ಪಾ ಅಂದ್ರೆ ಆ ದಿನ ಬಿಟ್ಟು ಮನೆಗೆ ಬಂದು ಕೂತಿದ್ದಾರೆ. ಯಾಕಪ್ಪ ಅಂದ್ರೆ ಈ ಶಾಸಕರು ಏನಿದ್ದಾರೆ ಬರೀ ತೋರಿಕೆಗಾಗಿದ್ದಾರೆ. ಬಟ್ SC ST ಮತ್ತು ಬ್ಯಾಕರ್ ಓಣಿಗಳಿಗೆ ಎಲ್ಲಿ ವಿಸಿಟ್ ಕೊಟ್ಟಿಲ್ಲ ಇವರು. ಬಟ್ ಫಂಕ್ಷನ್ ಇದಲ್ಲಿ ಬರ್ತಾರೆ ಅಷ್ಟೇ. ಅದೇನಪ್ಪಾ ಅಂದ್ರೆ ಮೀಡಿಯಾದವರಿಗೆ ಹೌದು ಅನ್ಸ್ಕೋಕ್ ಬರ್ತಾರೆ ವಿನಃ ಯಾರು ದೀನ ದಲಿತರು ಬ್ಯಾಕ್ವರ್ಡ್ ಕಮ್ಯುನಿಟಿದವ್ರಿಗೆ ಏನಪ್ಪಾ ಅಂದ್ರೆ ಒಳ್ಳೇದಲ್ಲಿ ಕೆಲಸ ಮಾಡಲಿ ಅಂತ ನಾವು ಉದ್ದೇಶಕ್ಕಾಗಿ ಇವ್ರು ಯಾವಾದ್ರೂ ಬರಲ್ಲ. ನಮ್ದೇನಿದೆ, ಇವ್ರು ನಾವು ಮಳೆ ಬರಲಿ ಚಳಿ ಬರಲಿ ನಾವು ಇಲ್ಲಿ ಹರ್ಕೊಂಡು ಹೋದ್ರೂ ಪರವಾಗಿಲ್ಲ,
ನಮಗೇನಪ್ಪಾ ಅಂದ್ರೆ ಇವತ್ತು ರೋಡ್ ಸ್ಟಾರ್ಟ್ ಆಗಬೇಕು, ನಾವು ಎದ್ದು ಹೋಗ್ಬೇಕಂತೇಳಿ ನಮ್ದು ಒಂದು ಆಗ್ರಹ ಇದೆ ಸರ್. ಮನುಷ್ಯ ಹಿಂದಿಗೆ ಮಾಡಲೇ ಬರಲ್ಲ, ನಾ ತಪ್ಪು ಒಪ್ಕೋತೀನಿ. ಅದಕ್ಕೇನಿಲ್ಲ, ಅವಕಾಶ ಕೊಡ್ರಿ. ಎಗ್ಯುನರ್ ಬಂದಾರ, AW ಬಂದಾರ, BO ಬಂದಾರ. ಇಮಿಡಿಯೇಟ್ ನಾಳೆಗೆ ಏನಪ್ಪ ಅಂದ್ರೆ JCB ಇವತ್ತೇ ಹಚ್ಚಿ JCB ಕಳಿಸಿ ಸಾಫ್ ಮಾಡಿಸಿ ನಾಳಿಂದ ಹೊಡಿಲಿ. ಟೆಂಪ್ರವರಿ ಮೋಟ್ರೇಬಲ್ ಆಗಲಿ. ಮಳೆ ನೀವು ಎಸ್ಟಿಮೇಟ್ ಮಾಡಿ CC ರೋಡ ಡ್ರೈನ ಎಸ್ಟಿಮೇಟ್ ಮಾಡಿ ಇಮಿಡಿಯೇಟ್ ಟೆಂಡರ್ ಕರೆದು ಆ ಕೆಲಸನೂ ಪ್ರಾರಂಭ ಆಗಲಿ. 100% ನಾನು ದುಡ್ಡು ಇಟ್ಟೀನಿ. ಈಗ ಏನು ನಾ ಹೆಂಗಿದ್ರು ಅಲ್ಲಿ KKRD ಮೇಲೆ ಅಪ್ರೂವ್ ತೊಗೊಂಡು ಇಮಿಡಿಯೇಟ್ ಟೆಂಡರ್ ಕೊಡೋವಿದೆ. ನೀವು ಬಂದಿರಿ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕೇಳೋರ್ತಕ್ಕಂಥದ್ದು ಕರೆಕ್ಟ್. ನೀವು ತೊಂದರೆ ಆಗ್ಯದ, ನಾ ಕ್ಷಮಾ ಕೇಳ್ತೀನಿ. ತೊಂದರೆ ಆಗಿರ್ತದೆ, ದಯಮಾಡಿ ಏನಪ್ಪ ಅಂದ್ರೆ ಅವಕಾಶ ಕೊಡ್ರಿ. 100% ಮಾಡಿ. ಮಾತೋಶ್ರೀ ಸಾವಿತ್ರಿಬಾಯಿ ಪುಲೆ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಲೈಟಿನ ಸಮಸ್ಯೆ, ರಸ್ತೆ ಸಮಸ್ಯೆ ಹೋದ ಸಲ ಮಳೆಗಾಲದಲ್ಲೇ ನಾನು ನೋಡಿದ್ದೆ. ಅದು ಕಾರಣಾಂತರಗಳಿಂದ ತಪ್ಪಾಗಿ ಬೇರೆ ಕಡೆ ಹೋಗಿ 1 ಕೋಟಿ ಕೆಲಸ ಆಯಿತು. ಅಲ್ಲಿನೂ ಆಗಬೇಕಾಗಿತ್ತು. ಹಣದ ಕೊರತೆಯಿಂದ ಸ್ವಲ್ಪ ಲೇಟ್ ಆಗಿದೆ. ನಾವು ಹಣ ಇಟ್ಟಿದ್ದೀವಿ ಅವರಿಗೆ. ಈಗ ಎಲ್ಲರೂ ನಮ್ಮ ರಸ್ತೆ ಆಗ್ಬೇಕಂತ ಹೇಳಿ ಅಲ್ಲಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳೇ ಇಲ್ಲ. ಕೆಸರಲ್ಲಿ ಹೋಗಿ ಚಪ್ಪಲಿ ಕೈ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಅದು ಮಾಡಿಸಬೇಕಾಯಿತು. ಕೆಲವು ಕಾರಣಾಂತರಗಳಿಂದ ನನ್ನಿಂದ ಸ್ವಲ್ಪ ತಡ ಆಗಿದೆ. ಈಗ 1 ತಿಂಗಳ ಒಳಗಡೆ ಏನಪ್ಪ ಅಂದರೆ ಇಮಿಡಿಯೇಟ್ ಟೆಂಡರ್ ಕರೆದು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ CC ರಸ್ತೆ ಮತ್ತು ಒಳಚರಂಡಿ ರಸ್ತೆ ಮಾಡಬೇಕಂತ ಹೇಳಿ ಅಧಿಕಾರಿಗಳಿಗೆ ನಾನು ಪತ್ರ ಕೂಡ ಕೊಟ್ಟಿದ್ದೇನೆ. ಇಲ್ಲಿಂದ ಈಗ ನಾನು ದಸರಾ ಕ್ರೀಡಾಕೂಟಕ್ಕೆ ಹೋಗಿ KKRD ಮೇಲೆ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸಿ ಇವ್ರಿಗೆ ಕಳಿಸ್ಕೊಡ್ತೀನಿ. ಬೇಗನೆ ಶಾರ್ಟ್ ಟೈಮ್ ಟೆಂಡರ್ ಕರೆದು ಅದನ್ನು ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಮಾಡ್ಬೇಕಂತ ಹೇಳಿ. ಮತ್ತು ಇವತ್ತಿನಿಂದ PDO ಮತ್ತು UO ಬಂದಿದ್ದಾರೆ. ಅವರು ಕೂಡ ಮೋಟ್ರೇಬಲ್ ಆಗಿ ಹೋಲ್ಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ JCB ಹಚ್ಚಿ ಮುರುಮ್ ಹಾಕಿ ಏನೇನು ಕೆಲಸ ಮಾಡ್ಲಿಕ್ಕೆ ಅದನ್ನು ಮಾಡಬೇಕಂತ ಕೂಡ ಆದೇಶ ಕೊಟ್ಟಿದ್ದೇನೆ. ನಮ್ಮ ಜನ ನನ್ನನ್ನು ಮತ ಹಾಕಿ ಬೆಳೆಸಿ ಶಾಸಕರನ್ನಾಗಿ ಮಾಡಿದರೆ ಅವರು ತೊಂದರೆ ಕೊಟ್ಟಿದ್ದೇನೆ. ನನಗೆ ಕ್ಷಮೆ ಕೋರಿದ್ದೇನೆ ಅವರಿಗೆ. ನನ್ನಿಂದ ತಡ ಆಗಿದೆ. ದಯಮಾಡಿ ಕೆಲಸ 100% ಏನಪ್ಪ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಈ ಸತ್ಯಾಗ್ರಹ ವಾಪಸ್ ತೆಗೆದುಕೊಂಡು ಅಧಿಕಾರಿಗಳು ದಯಮಾಡಿ ನಾನು 1 ತಿಂಗಳೊಳಗೆ ಕರೆದು ನಮ್ಮದು ಅವ್ರದ್ದು ಮಾನ ಮರ್ಯಾದೆ ಉಳಿಯಂಗೆ ಮಾಡಿರಿ ಅಂತ ನಾನು ಒತ್ತಾಯ ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ.